ರೇಣುಕಾಸ್ವಾಮಿ ಹತ್ಯೆ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. 30 ಲಕ್ಷ ಹಣವನ್ನ ಪ್ರದೋಷ್ಗೆ ನೀಡಿದ್ರಂತೆ ನಟ ದರ್ಶನ್. ಮೃತದೇಹವನ್ನ ಸಾಗಿಸುವುದಕ್ಕೆ 30 ಲಕ್ಷ ಹಣವನ್ನ ಕೇಳಿತ್ತು ಗ್ಯಾಂಗ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರದೋಷ್ ಕೈಗೆ 30 ಲಕ್ಷ ರೂಪಾಯಿ ಹಣವನ್ನ ದರ್ಶನ್ ನೀಡಿ ಕಳುಹಿಸಿದ್ರು ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹಣ ತೋರಿಸಿದ ನಂತರವೇ ಕಾರ್ತಿಕ್ ಹಾಗೆ ಟೀಮ್ ಕೃತ್ಯವನ್ನ ಮಾಡೋಕೆ ಮುಂದಾಯಿತು. ಅಂದ್ರೆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಮುಂದಾಯಿತು, ಸರೆಂಡರ್ ಆಗೋದಕ್ಕೆ ಮುಂದಾಯಿತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸೋಕೆ ಕಾರ್ತಿಕ್ ಜೊತೆ ಮಾತುಕತೆಯನ್ನ ಮಾಡ್ತಾನೆ ಪ್ರದೋಷ್. 30 ಲಕ್ಷ ಹಣವನ್ನ ನೀಡಿದ್ರೆ ಕೆಲಸ ಮಾಡುವುದಾಗಿ ಆ ಗ್ಯಾಂಗ್ ಒಪ್ಪಿಗೆಯನ್ನ ನೀಡುತ್ತೆ. ಆ ಬಳಿಕ ಪ್ರದೋಷ್ ಕೈಗೆ 30 ಲಕ್ಷ ಹಣವನ್ನ ನಟ ದರ್ಶನ್ ನೀಡಿದ್ರು ಅನ್ನುವಂತಹ ವಿಚಾರ ಈಗ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. 30 ಲಕ್ಷ ಹಣವನ್ನ ಕಾರ್ತಿಕ್ ಹಾಗೆ ಟೀಮ್ಗೆ ಪ್ರದೋಷ್ ತೋರಿಸಿರ್ತಾನೆ. ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳೇ, ಆಲ್ರೆಡಿ ಅರೆಸ್ಟ್ ಕೂಡ ಆಗಿದ್ದಾರೆ. ಆತ ಕಾರ್ತಿಕ್ ಅಂಡ್ ಟೀಮ್ಗೆ ಈ 30 ಲಕ್ಷ ರೂಪಾಯಿ ಹಣವನ್ನ ತೋರಿಸಿರ್ತಾನೆ. ಆ ಬಳಿಕ ಮೃತದೇಹವನ್ನ ರೇಣುಕಾಸ್ವಾಮಿಯ ಮೃತದೇಹವನ್ನ ಎಸೆದು ಬರೋಕೆ ಟೀಮ್ ಒಪ್ಪಿಗೆಯನ್ನ ಸೂಚಿಸಿರುತ್ತೆ. ಕಾರ್ತಿಕ್ ಅಂಡ್ ಟೀಮ್ ತಮ್ಮ ಒಪ್ಪಿಗೆಯನ್ನ ಕೊಟ್ಟಿರುತ್ತೆ. ಅರೆಸ್ಟ್ ಆದ ಬಳಿಕ ದರ್ಶನ್ ರಿಂದ ಬೇಲ್ ನೀಡಿ ಹೊರತರುವಂತಹ ಭರವಸೆಯನ್ನ ಕೊಡಲಾಗಿರುತ್ತೆ. ಒಂದು ವೇಳೆ ನಿಮ್ಮನ್ನ ಈಗೇನ್ ಸರೆಂಡರ್ ಮಾಡಿಸ್ತಾ ಇದೀವಿ, ಸರೆಂಡರ್ ಆದಂತಹ ನಂತರದಲ್ಲಿ ನಿಮ್ಮ ಕೋರ್ಟ್ ಖರ್ಚು, ಬೇಲ್ ಖರ್ಚು ಎಲ್ಲವನ್ನ ಕೂಡ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ನಟ ದರ್ಶನ್ ಅವರು ಹೇಳಿದ್ರಂತೆ. ಆ ನಂತರ 30 ಲಕ್ಷ ರೂಪಾಯಿ ಹಣವನ್ನ ನೀಡ್ತೀವಿ ಅಂತ ಹೇಳಿ ಪ್ರದೋಷ್ ಒಪ್ಪಿಸಿದ್ರಂತೆ ಕಾರ್ತಿಕ್ ಅಂಡ್ ಟೀಮ್ನ. ದರ್ಶನ್ ನೀಡಿದಂತಹ 30 ಲಕ್ಷ ಹಣವನ್ನ ತನ್ನ ಬಳಿ ಪ್ರದೋಷ್ ಇಟ್ಟುಕೊಂಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇರುವಂತಹ ವಿಚಾರಗಳು. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ತಪ್ಪು ಮಾಡಿದ್ ಮಾತ್ರ ಅಲ್ಲ, ಆ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಅಥವಾ ಆ ತಪ್ಪಿನಿಂದ ತನ್ನನ್ನ ತಾನು ಪಾರು ಮಾಡಿಕೊಳ್ಳೋದಕ್ಕೆ ಬೇರೆಯವರ ಹಣೆಗೆ ಆ ಅಪರಾಧವನ್ನ ಕಟ್ಟುವಂತಹ ಪ್ರಯತ್ನ ನಡೆದಿತ್ತು ಅನ್ನೋದಕ್ಕೆ ಪೂರಕವಾದಂತಹ ಮಾಹಿತಿಗಳು ಸಿಗ್ತಾ ಇರೋದು. ಏನಿದು 30 ಲಕ್ಷದ ಕತೆ, ಏನು ಮಾತುಕತೆಯಾಗಿತ್ತು, ಎಲ್ಲವನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಸಂದೇಶ್? ವಿದ್ಯಶ್ರೀ, ಇಲ್ಲಿ ಪ್ರಮುಖವಾಗಿ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು, ಜೊತೆಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಹೊರ ಬರ್ತಾ ಇದೆ. ಈ ಕುರಿತಂತೆ ಈಗಾಗಲೇ ನ್ಯೂಸ್ ಫಸ್ಟ್ ಇವತ್ತು ಬೆಳಗ್ಗೆ ಒಂದು ಸುದ್ದಿಯನ್ನು ಕೂಡ ಮಾಡಿದ್ವಿ. ಅಂದರೆ ಪ್ರಮುಖವಾಗಿರುವಂಥದ್ದು ಈ ಒಂದು ಹತ್ಯೆ ಏನು ನಡೆದಿದೆ, ಈ ಹತ್ಯೆಯಲ್ಲಿ 30 ಲಕ್ಷ ಹಣದ ಡೀಲ್ ಕೂಡ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ವಿ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅಥವಾ ಇಂಟ್ರಾಗೇಷನ್ ಸಂದರ್ಭದಲ್ಲಿ ಪೊಲೀಸರು ಈಗಾಗಲೇ ಏನು ತನಿಖೆಯನ್ನು ಮಾಡ್ತಾ ಇದ್ರು, ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಈ 30 ಲಕ್ಷದ ಡೀಲ್ ಕುರಿತಂತೆ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿರುವಂಥದ್ದು 3 ಜನ ಆರೋಪಿಗಳು, ಅಂದರೆ ಕಾರ್ತಿಕ್ ಸೇರಿದಂತೆ ಇನ್ನು 3 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಗಿರಿನಗರ ಪೊಲೀಸ್ ಠಾಣೆಗೆ ತೆರಳಿ ಸರೆಂಡರ್ ಆಗೋದಕ್ಕೆ ದರ್ಶನ್ ಅವರೇ ಸೂಚನೆಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ಹಣವನ್ನು ನಿಮಗೆ ಕೊಡ್ತೀವಿ, ಅಂದರೆ ಈ ಒಂದು ಕಂಪ್ಲೀಟ್ ಬಾಡಿಯನ್ನು ವಿಲೇವಾರಿ ಮಾಡಿದ ಬಳಿಕ ನೀವು ಹೋಗಿ ಸರೆಂಡರ್ ಆದರೆ, ಅಂದರೆ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆದರೆ ಅದಾದ ನಂತರ ಕೋರ್ಟ್ ಖರ್ಚಾಗಿರ್ಬೋದು, ಜೊತೆಗೆ ಜಾಮೀನಿನ ಖರ್ಚಾಗಿರ್ಬೋದು, ಇದೆಲ್ಲವನ್ನು ಕೂಡ ನಾವೇ ನೋಡ್ಕೊಳ್ತೀವಿ, ಜೊತೆಗೆ 30 ಲಕ್ಷ ಹಣವನ್ನು ನಾವು ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಆರೋಪಿಗಳು ಆ 30 ಲಕ್ಷ ಹಣವನ್ನು ಮುಂಗಡವಾಗಿ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರದೋಷ್ ಅವರಿಗೆ 30 ಲಕ್ಷ ಹಣವನ್ನು ದರ್ಶನ್ ಅವರು ಕೊಡ್ತಾರೆ. ದರ್ಶನ್ ಅವರು ಕೊಟ್ಟ ಬಳಿಕ ಪ್ರದೋಷ್ ಅವರ ಬಳಿಗೆ ಹಣ ಬಂದಿದೆ ಅಂತ ಗೊತ್ತಾದ ನಂತರ ಆ 3 ಜನ ಆರೋಪಿಗಳು ತೆರಳಿ ಸರೆಂಡರ್ ಆಗ್ತಾರೆ. ಅಂದರೆ ನೇರವಾಗಿ ಗಿರಿನಗರ ಪೊಲೀಸ್ ಠಾಣೆಗೆ ತೆರಳಿ ಫೈನಾನ್ಸ್ ವಿಚಾರಕ್ಕೆ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿ ಅಲ್ಲಿ ಹೋಗಿ ಸರೆಂಡರ್ ಆಗ್ತಾರೆ. ಹಾಗಾಗಿ ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಪ್ರದೋಷ್ ಹಣವನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ಈಗ ಎಲ್ಲಿ ಇಟ್ಟಿದ್ರು ಹಣ ಆ ಜಾಗವನ್ನು ಕೂಡ ಈಗಾಗಲೇ ಫೈಂಡ್ ಔಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಪಂಚನಾಮೆಯನ್ನು ಮಾಡೋದಕ್ಕೆ ಅಥವಾ ಹಣ ಎಲ್ಲಿ ಇಟ್ಟಿದ್ದಾರೆ ಅದನ್ನು ರಿಕವರಿ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಮಾಡಿಕೊಂಡಿದ್ದಾರೆ. ವಿದೇಶ್ ಸಂದೇಶ್, ಕೃತ್ಯವನ್ನ ಮಾಡಿದ್ದಷ್ಟೇ ಅಲ್ಲ, ಆಗ್ಲೇ ಹೇಳಿದ ಹಾಗೆ ಆ ಕೃತ್ಯವನ್ನ ಬೇರೆಯವರ ತಲೆಗೆ ಕಟ್ಟುವಂತಹ ಪ್ರಯತ್ನ, ಸಾಕ್ಷಿಯನ್ನ ನಾಶ ಮಾಡುವಂತಹ ಪ್ರಯತ್ನ ಇಲ್ಲಾಗಿದ್ದು ಈ ವಿಚಾರದಿಂದ ಈಗ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಕೃತ್ಯಗಳಿದೆಯಲ್ಲ, ಅಂದ್ರೆ ಅಪರಾಧ ನಡೆಸಿದಂಥ ನಂತರದಲ್ಲಿ ಮಾಡಿರುವಂತಹ ಈ ಸಂಚು, ಈ ಸಾಕ್ಷಿ ನಾಶದ ಯತ್ನ, ಇದ್ಯಾವ ರೀತಿ ಸಂಕಷ್ಟವನ್ನ ಆರೋಪಿಗಳಿಗೆ ತಂದೊಡ್ಡಬಹುದು ಅಂತ ಹೇಳಿ ಸಂದೇಶ್?
ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತ ಶವ ಪತ್ತೆ ಆಯ್ತು, ಅವತ್ತಿನ ದಿನವೇ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾರೆ. ಅಂದ್ರೆ ಮೇಲ್ನೋಟಕ್ಕೆ ಆ ಅಪರಿಚಿತ ಶವ ನೋಡಿದಂತ ಸಂದರ್ಭದಲ್ಲಿ ಕೊಲೆ ಮಾಡಿ ಬಿಸಾಡೋಗಿರೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಸಾಕ್ಷ್ಯ ನಾಶವನ್ನ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಲಭ್ಯವಾಗುತ್ತೆ. ಅದರ ಆಧಾರದ ಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮೊದಲಿಗೆ ಅಪರಿಚಿತ ಶವ ಪತ್ತೆಯಾದಂತ ಸಂದರ್ಭದಲ್ಲಿ 302 ಹಾಗೆ 201 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಸಾಕ್ಷ್ಯನಾಶ ಹಾಗೆ ಕೊಲೆಗೆ ಸಂಬಂಧಪಟ್ಟಂತ ಸೆಕ್ಷನ್ ಗಳನ್ನ ದಾಖಲು ಮಾಡ್ಕೊಂಡಿದ್ರು. ಜೊತೆಗೆ ಈ 30 ಲಕ್ಷ ಹಣದ ವಹಿವಾಟು ಏನಿದೆ ಇದರ ಮುಖಾಂತರ, ಜೊತೆಗೆ ವಾಟ್ಸ್ಆಪ್ ಕರೆಯ ಮುಖಾಂತರವೇ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಜೊತೆಗೆ ಈ ಪ್ರಕರಣದಲ್ಲಿ ಈ ಒಂದು ಕಂಪ್ಲೀಟ್ ಏನು ಹಣದ ವ್ಯವಹಾರ ಇರ್ಬೋದು, ಜೊತೆಗೆ ವಾಟ್ಸ್ಆಪ್ ಕರೆಗಳಾಗಿರ್ಬೋದು, ಜೊತೆಗೆ ಸಾಕ್ಷ್ಯನಾಶ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಒಂದು ಪ್ರಕರಣವನ್ನ ಬೇರೆಯವರ ತಲೆಗೆ ಕಟ್ಟುವಂತ ಕೆಲಸವನ್ನ ಮಾಡಿರ್ಬೋದು, ಇವೆಲ್ಲವೂ ಕೂಡ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಂದ್ರೆ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಅವರು ಕೂಡ ಕೊಲೆ ಆರೋಪಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಎವಿಡೆನ್ಸ್ಗಳು ಏನಿದಾವೆ ಈ ಎಲ್ಲಾ ಎವಿಡೆನ್ಸ್ಗಳು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದರ್ಶನ್ ಅವರ ಮೇಲೆ. ಯಾಕಂದ್ರೆ ಅವರೇ ಕಂಪ್ಲೀಟ್ ಆಗಿ ಪ್ಲಾನ್ ಅನ್ನ ಮಾಡಿರೋದ್ರಿಂದ ಈ ಪ್ಲಾನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಣವನ್ನ ಕೂಡ ರಿಕವರಿ ಮಾಡುವಂತ ಕೆಲಸವನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಮಾಡಿರೋದ್ರಿಂದ ಆ ಹಣ ರಿಕವರಿ ಹಾಗೆ ಹಣವನ್ನ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರ ಹೇಳಿಕೆಯನ್ನ ಕೂಡ ಪಡ್ಕೊಳ್ತಾರೆ. ಪ್ರದೋಷ್ ಅವರ ಹೇಳಿಕೆಯನ್ನ ಪಡ್ಕೊಂಡು ಆರೋಪಿಗಳಿಂದ ಆ ಹಣಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡು ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಏನಿದೆ, ಜೊತೆಗೆ ಸಾಕ್ಷ್ಯನಾಶಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನೆಲ್ಲ ಮಾಡಿದ್ರು, ಜೊತೆಗೆ ಅವರು ಆರೋಪಿ ಅಲ್ಲದೆ ಬೇರೆಯವರನ್ನ ಆರೋಪಿಯಾಗಿ ಬಿಂಬಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡ್ರು, ಇವೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿ ನ್ಯಾಯಾಲಯಕ್ಕೆ ಅದನ್ನ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆಗ ದರ್ಶನ್ ಅವ್ರಿಗೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಕಷ್ಟವಾಗ್ತಾ ಹೋಗುತ್ತೆ. ಬರೀ ಕೊಲೆ ಪ್ರಕರಣ ಮಾತ್ರ ಅಲ್ಲ, ಸಾಕ್ಷ್ಯನಾಶ ಜೊತೆಗೆ ಈ ಒಂದು ಕಂಪ್ಲೀಟ್ ಕೊಲೆಯನ್ನ ಅಥವಾ ಕೊಲೆಯ ಸಿನಾರಿಯೋವನ್ನ ತಿರ್ಚುವಂತ ಕೆಲಸವನ್ನ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳ ಸಮೇತ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ. ಈ ವರದಿ ಏನಿದೆ ಅಥವಾ ಆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ಮುಂದಿನ ಹಂತದಲ್ಲಿ ದರ್ಶನ್ ಅವರಿಗೆ ಕಂಟಕ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯೇಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.